ಫ್ರೀ ಹೆಲ್ತ್. ಈಗೆಲ್ಲ ಹಾರ್ಟ್ ಅಟ್ಯಾಕ್ಸು ಇದೆಲ್ಲ ಬರ್ತಿದೆಯಲ್ಲ, ನಿಮಗೆ ಲೈಫ್ ಟೈಮ್ ಬರೋದಿಲ್ಲ ಈ ಕ್ರಿಯೆಯಿಂದ. ಮತ್ತೆ ಈ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಆಯುಷು ಜಾಸ್ತಿ ಆಗುತ್ತೆ. ದಿವ್ಸಕ್ಕೂ ನಮ್ಗೆ ಏನಾಗುತ್ತೆ, ಬ್ರೀದಿಂಗ್ ಕಮ್ಮಿ ಆಗುತ್ತಲ್ವಾ. ನೀವು ಬೇರೆ ವರ್ಕ್ ಮಾಡಿಕೊಂಡು ಈ ಕ್ರಿಯೆ ಮಾಡ್ತಾ ಇರ್ಬೋದು. ನೀವು ಬೇರೆ ವರ್ಕ್ ಮಾಡ್ಕೊಂಡು ಈ ಕ್ರಿಯೆನ ಮಾಡ್ತಾ ಇರ್ಬೋದು. ನೀವು ವರ್ಕಲ್ಲಿ ಇದ್ರೂ ಕೂಡ ನಾವು ಕ್ರಿಯೆಯಲ್ಲಿ ಇರ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಹೆಲ್ತ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ಡಿಸೀಸಸ್ ಬರೋದಿಲ್ಲ, ಇನ್ಫೆಕ್ಷನ್ಸ್ ಆಗೋದಿಲ್ಲ. ತುಂಬಾ ಬಾಡಿ ಯಾವಾಗ್ಲೂ ಫೇವ್ರಿಟಿಯಾಗಿ ಮೈಂಟೈನ್ ಮಾಡ್ತಾ ಇರುತ್ತೆ ಕ್ರಿಯೆ ಬಾಡಿನ. ಬಿಕಾಸ್ ಯಾಕಂದ್ರೆ 72,000 ಕ್ರಿಯೆ ಮಾಡೋದ್ರಿಂದ ಉಸಿರಾಟಗಳು ಕಮ್ಮಿ ಆಗುತ್ತೆ. ಇಷ್ಟೇ ಸೀಕ್ರೆಟ್. ಈಗ ಋಷಿ ಮುನಿಗಳು 500 ವರ್ಷ ಬದುಕಿದ್ದಾರೆ ಅಂತ ಯಾರಾದ್ರು ಕೇಳಿದ್ರಾ? ಬದುಕಿದ್ರು ಅಂತ ಕೇಳಿರ್ತೀವಿ ನಾವೆಲ್ಲ ಸಾಮಾನ್ಯವಾಗಿ. ಹೇಗ್ ಸಾಧ್ಯ ಅದು? ಈಗ ಪ್ಲಾಂಟ್ ಸಿಸ್ಟಮ್ನ ಕ್ಯಾಲ್ಕುಲೇಟ್ ಮಾಡಿ ಒಬ್ಬ ಮನುಷ್ಯನ್ಗೆ 120 years ಅಂತೇಳಿ ಮ್ಯಾಥಮೆಟಿಕಲ್ ಆಗಿ ನಮ್ಮ ಗ್ರಂಥಗಳು ಹೇಳ್ತವೆ. 300 ವರ್ಷದಿಂದ 500 ವರ್ಷ ಜೀವಿಸ್ತಾ ಇದ್ರು ಋಷಿ ಮುನಿಗಳು ಅಂತ ನಾವು ಕೇಳಿರ್ತೀವಿ ಪ್ರತಿಯೊಬ್ರು. ಹೇಗೆ ಸಾಧ್ಯ ಅದು? ತಿಳ್ಕೋಬೇಕಲ್ಲ ಅದು ನಾವು. ಅಂದ್ರೆ ಅವರು ಅದೇ ಉಚ್ಛ್ವಾಸ ನಿಶ್ವಾಸಗಳನ್ನು ನಿಲ್ಲಿಸ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ನಿಲ್ಲಿಸ್ತಾ ಇದ್ರು. ನಿಲ್ಲಿಸ್ತಾ ಇರೋದ್ರಿಂದ ಏನಾಗ್ತಿತ್ತು, ಅವ್ರಿಗೆ ಖರ್ಚಾಗ್ತಾ ಇರ್ಲಿಲ್ಲ. ಎನರ್ಜಿ ಇವಾಗ ಲಾಸ್ ಆದ್ರೆ ತಾನೇ ಎನರ್ಜಿ ಬೇಕು. ಎನರ್ಜಿ ಲಾಸ್ ಆಗಿಲ್ಲ ಅಂದ್ರೆ ಎನರ್ಜಿ ಅವಶ್ಯಕತೆ ಏನಿದೆ? ಪ್ಯೂರಿಫೈ ಮಾಡೋದೇ ಇದು, ಬೇರೆ ಇನ್ನೇನಿಲ್ಲ. ಎನರ್ಜಿ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಉಸಿರು ಒಂದ್ಸರಿ ಇನ್ಹೇಲ್ ಮಾಡ್ಬೇಕು ಅಂತಂದ್ರೆ 8 inches ಮಾತ್ರ ನಾವು ಉಸಿರನ್ನ ತೆಗೆದುಕೊಂತೀವಿ. ಎಕ್ಸೇಲ್ ಮಾಡ್ಬೇಕಾದ್ರೆ 12 inches ಪ್ರಾಣ ಶಕ್ತಿ ಖರ್ಚಾಗತ್ತೆ ನಮ್ದು. ಎವ್ರಿ ಸಿಂಗಲ್ ಬ್ರೀದಿಂಗ್ ಅಲ್ಲೂ 8 inches ಎನರ್ಜಿನ ನಾವು ತಗೊಂತಾ ಇದ್ದೀವಿ. ಮತ್ತೆ 12 inches ಎನರ್ಜಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅಂದ್ರೆ ಮೈನಸ್ ಐತಾ ಪ್ಲಸ್ ಐತಾ? ತಗೊಂತಾ ಇರೋದು 8 inches, ನಾವು ಮತ್ತೆ ಖರ್ಚು ಮಾಡ್ತಾ ಇರೋದು 12 inches. ಅಂದ್ರೆ ಪ್ರತಿ ಬ್ರೀದಿಂಗ್ ಅಲ್ಲೂ 4 inches ಆಫ್ ಎನರ್ಜಿನ ನಾವು ಲಾಸ್ ಆಗ್ತಾ ಇದೆ, ನಮ್ಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಆ ಖರ್ಚು ಆಗ್ತಾ 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 120 years ಅಂತ ಸಾಧಾರಣವಾಗಿ ಒಬ್ಬ ಮಾನವನಿಗೆ ಬರ್ತದೆ. ಇನ್ನ ಕೆಲವರು ಡ್ಯೂ ಟು ವೇರಿಯಸ್ ಆಫ್ ರೀಸನ್ಸ್ ಅವ್ರ ಲೈಫ್ ಸ್ಟೈಲ್ ಇಂದ ಜಾಸ್ತಿ ಉಸಿರಾಟ ಮಾಡ್ತಾರೆ. 1 ನಿಮಿಷಕ್ಕೆ ಆವರೇಜ್ ಆಗಿ 15 ಉಸಿರಾಟ ಮಾಡ್ತೀವಿ ನಾವು. ಇನ್ನ ಕೆಲವರು ಏನ್ ಮಾಡ್ತಾರೆ, ಜಾಸ್ತಿ ಉಸಿರಾಟ ಮಾಡ್ತಾರೆ. ಈ ಕೆಲವ್ರಿಗೆ ದೇಹದಲ್ಲಿ ಶಕ್ತಿ ಕಮ್ಮಿ ಇರುತ್ತೆ, ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರ್ತದೆ. ಅಂತವ್ರಿಗೆ ಬ್ರೀದಿಂಗ್ಸ್ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಚೆಕ್ ಮಾಡ್ಕೊಬೇಕು ಅಂತಂದ್ರೆ ನಾವು ನಮ್ಮ ಉಸಿರಾಟಗಳನ್ನ ಗಮನಿಸಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. 1 ನಿಮಿಷಕ್ಕೆ 15 ಅಥವಾ 15ಗಿಂತ ಕಮ್ಮಿ ಉಸಿರಾಟ ಆಗ್ತಾ ಇದೆ ಅಂತಂದ್ರೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ ಅಂತ ಅರ್ಥ. 15 ಉಸಿರಾಟಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ರೆಸಿಸ್ಟೆನ್ಸ್ ಪವರ್ ನಮ್ಗೆ ಕಮ್ಮಿ ಆಗ್ತಾ ಇದೆ ಅಥವಾ ಕಮ್ಮಿ ಆಗಿದೆ ಅಂತ ಅರ್ಥ. ಇಷ್ಟೇ ಹೆಲ್ತ್ ಸೀಕ್ರೆಟ್. ಇದನ್ನ ಮಾಡಿದಾಗ ನೀವು ಚೆಕ್ ಮಾಡ್ಕೊಳ್ಳಿ, ಅವಾಗ ಅರ್ಥ ಆಗುತ್ತೆ ನಿಮ್ಗೆ. ಹೌದು, ಉಸಿರಿಂದಾನೇ ಜ್ಞಾನ. ಉಸಿರಾಟದಿಂದನೇ ನಿಮ್ಗೆ ಜ್ಞಾನ, ಉಸಿರಾಟದಿಂದನೇ ನಿಮ್ಗೆ ಆರೋಗ್ಯ, ಉಸಿರಾಟದಿಂದನೇ ನಿಮ್ಗೆ ಈ ಪ್ರತಿ ಒಂದು ಕೂಡ ನಾವು ಯೋಚನೆ ಮಾಡೋದಕ್ಕೂ ಮತ್ತೆ ನಮ್ಮ IQ ಲೆವೆಲ್ಸ್ಗೂ ನಾವು ನಮ್ಮ ಆಟಿಟ್ಯೂಡು ಪ್ರತಿಯೊಂದು ಉಸಿರಾಟ ಡಿಸೈಡ್ ಮಾಡುತ್ತೆ. ಅದನ್ನ ಹೌದು. ಅಲ್ಲಿ ಏನಂದ್ರೆ ನಮ್ಗೆ ಪ್ರತಿ ಒಂದು ನಾವು ಚೆಕ್ ಮಾಡೋದು ಉಸಿರಾಟದ ಮುಖಾಂತರನೇ. ಮೆಡಿಕಲ್ ಸೈನ್ಸ್ ಅಲ್ಲೂ ಅಷ್ಟೇನೆ, ಅವರು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ವಾ, ಈ ತರ ಅದಕ್ಕೂ ಉಸಿರಾಟಕ್ಕೂ ಸಂಬಂಧ ಇರುತ್ತೆ. ಸೊ ಈ ತರ ಉಸಿರಾಟಗಳು ಕಮ್ಮಿ ಆಗುತ್ತೆ. ಯೋಗಿಗಳಿಗೆ ನಾವು 3ಕ್ಕಿಂತ ಒಳಗಡೆ ಉಸಿರಾಟ ಮಾಡೋರ್ನ ದೇ ಆಸ್ ನೋನ್ ಆಸ್ ಯೋಗೀಸ್ ಅಂತ. 3ಕ್ಕಿಂತ ಕಮ್ಮಿ ಉಸಿರಾಟ ಇದ್ರೆ ಅವ್ರು ಯೋಗಿಗಳು ಅಂತ ಅರ್ಥ. 3ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಹತ್ರ ಹೋಗ್ತಾ ಇರ್ತೀವಿ, ಯೋಗ ಸ್ಥಿತಿಗೆ ಹತ್ರ ಹೋಗ್ತಾ ಇರ್ತೀವಿ ನಾವು ಸಾಧಾರಣವಾಗಿ. ಈ ಕ್ರಿಯೆ ಮಾಡೋದ್ರಿಂದ ಬೇಗ ನಾವು ಆ ಸ್ಥಿತಿಗೆ ಸೇರ್ಕೊಂತೀವಿ. ಓಕೆ, ನಿಮಗೆ ಫ್ರೀ ಹೆಲ್ತು ಮತ್ತೆ ನಿಮಗೆ
ಫ್ರೀಯಾಗಿ IQ ಲೆವೆಲ್ಸು ಗೈನ್ ಆಗುತ್ತೆ ಮತ್ತು ಆಯುಷು ಜಾಸ್ತಿ ಆಗುತ್ತೆ. ಇಷ್ಟು ಬೆನಿಫಿಟ್ಸು ನಮಗೆ ಎಕ್ಸ್ಟರ್ನಲ್ ಆಗಿ ಸಿಗುತ್ತೆ. ಎಕ್ಸ್ಟರ್ನಲ್ ಆಗಿ, ಇಂಟರ್ನಲ್ ಆಗಿ ಹೇಳೋ ಅಂಥದ್ದು ಏನಿಲ್ಲ. ಲಾಸ್ಟ್ ಆ್ಯಂಡ್ ಫೈನಲ್ ಇದು. ಇಂಟರ್ನಲ್ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲವೇ ಇಲ್ಲ. ಇದರಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ. ಇದು ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ. ಇಂಟರ್ನಲ್ ಅಲ್ಲಿ ಎಲ್ಲ ಮನಸ್ಸೇ ಅಲ್ಲ ಮುಖ್ಯ. ಮನಸ್ಸನ್ನ ನಾವು ವಶಿ ಮಾಡ್ಕೊಂಡ್ರೆ ಮುಗೀತು ನಮ್ಮ ಕತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಂ ಗೋಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಆತ್ಮ ಸೋದರ ಸೋದರಿಯರಿಗೂ ಆಧ್ಯಾತ್ಮಿಕ ಮಿತ್ರರಿಗೂ ನನ್ನ ಆತ್ಮ ಪ್ರಣಾಮಗಳು. ಸ್ವಾಮಿ ಏನು ಹೇಳಿಸುವರೋ ಅದನ್ನೇ ನಾ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧಾಲೋಲರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮತ್ತು ಸಮಾಧಿ ಸ್ಥಾಯಿಯವರೆಗೂ ಬೆಳೆಯಬೇಕೆಂದು ಆಶಿಸುತ್ತೇನೆ. ಹರಿ ಓಂ. ಸಕಲ ವೇದಗಳ ಸಾರ, ಸಕಲ ಶಾಸ್ತ್ರಗಳ ಸಾರ, ಸಕಲ ಜ್ಞಾನಗಳ ಸಾರ ಧ್ಯಾನಂ, ಸ್ವಾಧ್ಯಾಯಂ, ಸಜ್ಜನ ಸಾಂಗತ್ಯಂ. ಈ ಮೂರು ತುಂಬ ಪ್ರಮುಖ ಎಂದು ನಮ್ಮ ಆರ್ಯರು ಮತ್ತು ಮಹರ್ಷಿಗಳು ನಮಗೆ ಸಾಕಷ್ಟು ಗ್ರಂಥಗಳ ಮುಖಾಂತರ, ಪದ್ಯಗಳ ಮುಖಾಂತರ, ತತ್ವಗಳ ಮುಖಾಂತರ, ನಾಟಕಗಳ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ನಾವು ಈ ಮೂರು ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಆಧ್ಯಾತ್ಮಿಕ ಮಾರ್ಗವು ತುಂಬ ಸುಲಭವಾಗುತ್ತೆ ಅಂತ ನಮ್ಮ ಮಹರ್ಷಿಗಳು ಹೇಳಿದ್ದಾರೆ. ಪ್ರತಿಯೊಬ್ಬ ಆಧ್ಯಾತ್ಮಿಕ ಜಿಜ್ಞಾಸೆ ಇರುವಂಥವ್ರು, ಬ್ರಹ್ಮ ಜಿಜ್ಞಾಸಿಗಳು ಈ ಮೂರು ವಿಷಯಗಳ ಮೇಲೆ ಅವಲೋಚನೆಯನ್ನ ಮಾಡಬೇಕು. ಮೊದಲನೇದು ಧ್ಯಾನಂ. ಧ್ಯಾನಂ ಅಂತಂದ್ರೆ ಏನು? ಧ್ಯಾನ ಮಾಡುವುದು. ಧ್ಯಾನ ಮಾಡುವುದು ಅಂದ್ರೆ ಯಾವುದನ್ನ ಧ್ಯಾನ ಮಾಡೋದು? ಯಾವುದೋ ಅತೀತವಾಗಿರುವಂತಹ ಶಕ್ತಿ ಈ ಜಗತ್ತನ್ನ ನಡೆಸ್ತಾ ಇದೆ. ಅದೇ ಶಕ್ತಿ ನಮ್ಮ ದೇಹವನ್ನ ಕೂಡ ನಡೆಸ್ತಾ ಇದೆ. ಆ ಶಕ್ತಿಯ ಬಗ್ಗೆ ನಾವು ತಿಳಿದುಕೊಂಡು ಆ ಶಕ್ತಿಯನ್ನ ಸೇರುವಂತಹ ಪ್ರಯತ್ನವೇ ಧ್ಯಾನ. ಎರಡನೇದು ಸ್ವಾಧ್ಯಾಯಂ. ಸ್ವಾಧ್ಯಾಯಂ ಅಂತಂದ್ರೆ ಸ್ವ ಪ್ಲಸ್ ಅಧ್ಯಾಯ. ಸ್ವಾಧ್ಯಾಯ. ಸ್ವ ಅಂತಂದ್ರೆ ಸೆಲ್ಫ್ ಅಥವಾ ಆತ್ಮ ಅಂತಾನು ಕರಿಬಹುದು. ಅದನ್ನ ಅಧ್ಯಯನ ಮಾಡೋದೇ ಸ್ವಾಧ್ಯಾಯನ ಅಂತ. ನಾವು
ರಿಸರ್ಚ್ ಅಂಡ್ ಡಿಸ್ಕವರ್ ಅಂತ ಕರಿತೀವಿ. ಮೂರನೇದು ಸಜ್ಜನ ಸಾಂಗತ್ಯಂ. ಯಾರು ಸಜ್ಜನರು ಇಲ್ಲಿ? ಸಜ್ಜನರು ಅಂದ್ರೆ ಯಾರು? ತುಂಬಾ ಮುಖ್ಯ ಇದು. ಯಾರು ಸತ್ಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೋ, ಯಾರು ಆ ಪರಮಾತ್ಮನ ಬಗ್ಗೆ ನಿಷ್ಠೆಯನ್ನ ಇಡ್ತಾರೋ ಅಂತವ್ರನ್ನ ಸಜ್ಜನರು ಅಂತ ಕರಿತೀವಿ. ಸಜ್ಜನರು ಅಂದ್ರೆ ಸಾಧು ಜನರು ಅಂತ ಅರ್ಥ. ಸತ್ ಅಂದ್ರೆ ಸತ್ಯ ಅಂತ ಅರ್ಥ. ಸತ್ಯಕ್ಕೆ ಸೇರುವಂತಹ ಪ್ರಯತ್ನ ಮಾಡೋರ್ನ ಸಜ್ಜನರು ಅಂತೀವಿ. ಸತ್ಯದ ಕಡೆಗೆ ಹೋಗುವಂತಹ ಪ್ರಯತ್ನ ಯಾರು ಮಾಡ್ತಾರೋ ಅವ್ರನ್ನ ಸಜ್ಜನರು ಅಂತೀವಿ ನಾವು. ಆ ಸಜ್ಜನ ಸಾಂಗತ್ಯವನ್ನ ಮಾಡಬೇಕು ನಾವು. ಏನಕ್ಕೆ ಮಾಡಬೇಕು ಅಂತಂದ್ರೆ, ಯಾವಾಗ ನಾವು ಸಜ್ಜನ ಸಾಂಗತ್ಯವನ್ನ ಮಾಡ್ತೀವೋ ಆವಾಗ ಜೇನುಹುಳ ಆ ಮಕರಂದವನ್ನ ಅದು ಹೀರಿ ತೆಗೆದುಕೊಂಡು ಬರುತ್ತದೆ. ಆ ಮಕರಂದವನ್ನ ಹೀರಿ ತೆಗೆದುಕೊಂಡು ಬರ್ಬೇಕಾದ್ರೆ ಒಂದರ ಪಕ್ಕದಲ್ಲಿ ಒಂದು, ಒಂದರ ಪಕ್ಕದಲ್ಲಿ ಒಂದು, ಒಂದರ ಪಕ್ಕದಲ್ಲಿ ಒಂದು, ಅದನ್ನ ಒಂದು ತಟ್ಟು ಅಂತೀವಿ ನಾವು. ತಟ್ಟೆ, ಜೇನಿನ ತಟ್ಟೆ ಅಂತೀವಿ ಅಲ್ವಾ? ಜೇನಿನ ಗೂಡು ಅಂತೀವಲ್ಲ. ಜೇನಿನ ಗೂಡಲ್ಲಿ ಎಷ್ಟು ಜೇನುಗಳಿರ್ತವೆ? ಲೆಕ್ಕನೇ ಇಲ್ಲ. ಆ ಒಂದೇ ತಟ್ಟೆಯಲ್ಲಿ ಎಷ್ಟೋ ನೂರಾರು ಜೇನುಗಳು ಅಲ್ಲಿ ಆ ಮಧುರತೆಯನ್ನ ಅಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ಬಂದು ಶೇಖರಣೆ ಮಾಡುತ್ತೆ. ಈ ಸಜ್ಜನ ಸಾಂಗತ್ಯ ಕೂಡ ಆ ಥರದ್ದು ಅಂತ ಅರ್ಥ. ಅದು ಪ್ರತೀಕವಾಗಿ ಆ ಜೇನನ್ನ ನಾವು ನೈವೇದ್ಯವಾಗಿ ನಾವು ಭಗವಂತನಿಗೆ ಅರ್ಪಿಸ್ತೀವಿ. ಆದ್ರೂ ಸಂಕೇತ ಏನು ಅಂತಂದ್ರೆ ಇದೆ. ಆ ಜೇನಿನ ರೀತಿಯಲ್ಲಿ ನಾವು ಶೇಖರಣೆ ಮಾಡಬೇಕು. ಯಾವುದನ್ನ? ಧರ್ಮವನ್ನ ನಾವು ಶೇಖರಣೆ ಮಾಡಿ, ಒಂದು ಜೇನಿಗೆ ಇನ್ನೊಂದು ಜೇನು, ಇನ್ನೊಂದು ಜೇನಿಗೆ ಇನ್ನೊಂದು ಜೇನು, ಆ ಥರ ಒಂದ್ರ ಪಕ್ಕದಲ್ಲಿ ಅದೆಲ್ಲ ಸೇರಿದ್ರೆ ಒಂದು ಜೇನಿನ ತಟ್ಟೆ ಆಗುತ್ತೆ. ಸಜ್ಜನ ಸಾಂಗತ್ಯ ಕೂಡ ಹಾಗೆ. ಈಗ ಒಬ್ರಿಗೊಬ್ರು ಸೇರಿದಾಗ ಅಲ್ಲಿ ಬಲ ಜಾಸ್ತಿ ಆಗುತ್ತೆ ಸತ್ಸಂಗಕ್ಕೆ. ಆವಾಗ ವಿಷಯಗಳು ಒಂದಷ್ಟು ಹಲವಾರು ವಿಷಯಗಳು ಗೊತ್ತಾಗುತ್ತೆ. ಆ ವಿಷಯಗಳು ತಿಳ್ಕೊಳ್ತಾ ಇದ್ದಾಗ ನಮಗೆ ಜ್ಞಾನದ ಬಗ್ಗೆ ಅರಿವು ಬರುತ್ತದೆ. ಆವಾಗ ಅದು ಪ್ರೇರೇಪಣೆ ಮಾಡ್ತದೆ, ಈಶ್ವರನ ಪ್ರೇರೇಪಣೆ ಆಗುತ್ತೆ. ಅಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಪ್ರೇರೇಪಣೆ ಆಗತ್ತೆ. ಅದಕ್ಕೆ ಈ ಮೂರು ವಿಷಯಗಳು ತುಂಬಾ ಮುಖ್ಯ ಅಂತ ನಮ್ಮ ಆರ್ಯರು ಮತ್ತೆ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲಿ ಈ ಮೂರು ವಿಷಯಗಳನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮರು ಸ್ಪಷ್ಟವಾಗಿ ಹೇಳಿದ್ರು. ಅದೇ ಭಗವದ್ಗೀತೆ. ಈ ಮೂರು ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಜುನನಿಗೆ ಹೇಳಿದ್ದೆ ಭಗವದ್ಗೀತೆ. ಈ ಮೂರು ವಿಷಯಗಳನ್ನ ಅರ್ಜುನನಿಗೆ ಅನುಭವ ಮಾಡಿಸಿದಂಥದ್ದು ಉತ್ತರ ಗೀತೆ. ಈ ಮೂರು ವಿಷಯಗಳನ್ನ ದಾಟಿ ಮುಂದಕ್ಕೆ ಹೋಗುವಂಥದ್ದು ಗರ್ಭಗೀತೆ. ಈ ವಿಷಯಗಳನ್ನ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ನಾವು ಯಾವುದೇ ಪುಸ್ತಕಗಳ ಹೋಗಿದ ತಕ್ಷಣ ಅರ್ಥ ಆಗೋದಿಲ್ಲ ನಮ್ಗೆ. ಅದನ್ನ ಅನುಭವಿಸಿ ಅನುಭವವನ್ನ ಹೇಳಿದಾಗ, ಅನುಭವವನ್ನ ನಾವು ಕೇಳಿ ಆ ಅನುಭವವನ್ನ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ನಮ್ಗೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮರು ಯಾರು? ಪರಮಾತ್ಮ. ಅರ್ಜುನ ಯಾರು? ಜೀವಾತ್ಮ. ಪರಮಾತ್ಮ ಜೀವಾತ್ಮನಿಗೆ ಹೇಳ್ತಾ ಇರುವಂಥದ್ದು. ಅಂದ್ರೆ ನಾವೆಲ್ಲ ಜೀವಾತ್ಮರು. ಅರ್ಜುನನ ಮುಖಾಂತರ ಯಾವತ್ತು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಂಥದ್ದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ತುಂಬಾ ಆಳವಾದ ಅರ್ಥಗಳಿದ್ದಾವೆ. ಆದ್ರೆ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅದನ್ನ ನಾವು ಅನುಭವಿಸಿರುವಂತಹ ಗುರುಗಳ ಹತ್ರ ಹೋಗಿ ಅದನ್ನ ಕೇಳಿದ್ರೇನೆ ಅರ್ಥ ಆಗತ್ತೆ, ಬಿಟ್ರೆ ಓದೋದ್ರಿಂದ ಅರ್ಥ ಆಗೋದಿಲ್ಲ.
ಯಾಕಂದ್ರೆ ಅದರಲ್ಲಿ ಓದೋದ್ರಿಂದ ವಿಷಯ ಗೊತ್ತಾಗತ್ತೆ ನಿಮ್ಗೆ, ಆದ್ರೆ ಅದರ ಅನುಭವ ಏನು ಅಂತ ಗೊತ್ತಾಗೋದಿಲ್ಲ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಈಶ್ವರ ಸರ್ವಭೂತನಂ ಹೃದ್ದೇಶರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಈಶ್ವರ ಎಲ್ಲಿದ್ದಾನೆ? ಸರ್ವಭೂತಗಳಲ್ಲೂ ಇದ್ದಾನೆ ತಾನು. ಹೃದ್ದೇಶರ್ಜುನ ಅರ್ಜುನ ಹೃದಯ ಸ್ಥಾನದಲ್ಲಿ ತಿಷ್ಠಿತವಾಗಿ ಕುಳಿತಿದ್ದೀನಯ್ಯ ನಾನು. ಎಲ್ಲಾ ಜೀವರಾಶಿಗಳಲ್ಲೂ ಹೃದಯ ಸ್ಥಾನದಲ್ಲಿ ಕುಳಿತಿದ್ದೀನಿ. ಹೇಗೆ ಅಂತಂದ್ರೆ, ಈಗ ನಮ್ಗೆ ಸೂರ್ಯ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾನೆ, ಅಲ್ಲಿಂದ ಕಿರಣಗಳು ಎಷ್ಟು ದೂರ ವ್ಯಾಪಿಯಾಗಿದೆ ಅಲ್ವಾ? ಎಷ್ಟು ಲೈಟ್ ಇಯರ್ ಸ್ಪೀಡ್ ಅಲ್ಲಿ ಬಂದು ಭೂಮಿಗೆ ಸೇರತ್ತೆ ಅದು. ಅದೇ ರೀತಿ ಪರಮಾತ್ಮ ಒಂದು ಜಾಗದಲ್ಲಿ ಇದ್ದುಕೊಂಡು ಅವನ ಕಿರಣಗಳು ಎಲ್ಲ ಕಡೆ ಹರಡಿದೆ. ಚರಾಚರ ಜೀವರಾಶಿಗಳಲ್ಲೂ ಇದೆ. ಅದು ಲಿವಿಂಗ್ ಥಿಂಗ್ ಅಲ್ಲೂ ಇದೆ, ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲೂ ಇದೆ. ಅದು ಕದಲಿಕೆ ಇರುವಂತಹ ಜೀವಿಗಳಲ್ಲೂ ಇದೆ, ಕದಲಿಕೆ ಇಲ್ಲದೆ ಇರುವಂತಹ ಜೀವಿಗಳಲ್ಲೂ ಇದೆ. ಪರಮಾತ್ಮ ಸ್ಪೆಷಲ್ ಆಗಿ ಎಲ್ಲೂ ಇಲ್ಲ. ಏಕಂ ಅನೇಕಂ ಭವತಿ ಅಂತೇಳಿ ಎಲ್ಲ ಕಡೆ ತುಂಬಿ ತುಳ್ಕಾಡ್ತಾ ಇದ್ದಾನೆ ಆತ. ಆ ಪರಮಾತ್ಮನನ್ನು ನಾವು ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ಆ ಸೈಜನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ಅಲ್ವಾ ನಮ್ಮ ಪ್ರಯತ್ನ. ಈಗೇನು ಪೂಜೆ ಮಾಡಿದ್ರೆ ನಾವು ಮಾಡ್ತೀವಿ, ಇದೇನಿಲ್ಲ. ಈ ತರ ಸಂಪ್ರದಾಯವನ್ನ ಫಾಲೋ ಮಾಡಿದ್ರೆ ಫಾಲೋ ಮಾಡ್ತೀವಿ. ಮತ್ತೆ ಇವೆಲ್ಲ ಏನಕ್ಕೆ ಬೇಕಿತ್ತು ಅಂದ್ರೆ, ನಾವು ಹುಡುಕ್ತಾ ಇದೀವಿ, ರಿಸರ್ಚ್ ಮಾಡ್ತಾ ಇದೀವಿ. ಇದೆಲ್ಲ ಇದು ಅಂತೇಳಿ ನಾವು ಇಲ್ಲಿ ಇನ್ನ ಏನೋ ಇದೆ, ಏನೋ ನಮಗೆ ತಿಳಿದೇ ಇರುವಂತಹ ಅತೀತವಾಗಿ ಇರುವಂತಹ ಶಕ್ತಿ ಇದೆ. ಆ ಶಕ್ತಿನ ಹೇಗ್ ಪಡಿಬೇಕು ಅನ್ನುವಂತಹ ದಾರಿಯನ್ನ ನಾವು ಹುಡುಕ್ತಾ ಇದೀವಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅಲ್ವಾ? ಆ ದಾರಿ ಎಲ್ಲಿದೆ ಅಂತಂದ್ರೆ ನಮ್ಮೊಳಗಡೆನೆ ಇದೆ. ಅದನ್ನೇ ಈಶ್ವರ ಸರ್ವಭೂತಾನಂ ಹೃದ್ದೇಶರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಒಳಗಡೆ ಇದ್ಕೊಂಡು ಆತ ಯಂತ್ರರೂಢಾನಿ ಮಾಯೆಯ. ಆ ಯಂತ್ರಗಳನ್ನು ಹೇಗೆ ಯಂತ್ರಗಳೆಲ್ಲ ಉಪಯೋಗಿಸ್ತಾನೋ, ಇವಾಗ ಬೈಕು, ಕಾರು ಮತ್ತೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಾವು ಉಪಯೋಗಿಸ್ತೀವಲ್ಲ, ಆ ಥರ ಆತ ಒಳಗಡೆ ಇದ್ಕೊಂಡು ಎಲ್ಲ ಈ ಇಕ್ವಿಪ್ಮೆಂಟ್ಸ್ನ ಆಪರೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅದು ತಿಳಿದೆ ನಾವು ಈ ಆಟ ನಮ್ದು ಅನ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ಅನೇಕವಾಗಿರುವಂತಹ ದೃಷ್ಟಿಕೋನಗಳಲ್ಲಿ ಭೇದ ಭಾವಗಳಲ್ಲಿ ನೋಡ್ತಾ ಇದ್ವಿ. ಜಾತಿ ಭೇದ, ಕುಲಭೇದ, ಧರ್ಮ ಭೇದ, ವಯೋಭೇದ, ಲಿಂಗಭೇದ, ಅಹಂಕಾರ ಭಾವನೆಯಿಂದ ಈ ಆಟ ನಂದು ಅಂತೇಳಿ ನಾವು ತಿಳಿತಾ ಇದ್ದೀವಿ. ಈ ಆಟ ನಮ್ದಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಶ್ಲೋಕದ ಮುಖಾಂತರ. ಮತ್ತೆ ಇದು ಹೇಗಾಗತ್ತೆ? ನಮ್ದೆಲ್ಲ ಈಗ ನೋಡ್ತಾ ಇದೀವಲ್ಲ, ನಮ್ದೆಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಈಗ ನಿದ್ದೆ ಮಾಡ್ಬೇಕಾದ್ರೆ ನೀವಿದ್ದೀರಾ? ಗಾಢವಾಗಿ ನಿದ್ದೆ ಮಾಡ್ಬೇಕಾದ್ರೆ ನೀವಿದ್ದೀರಾ? ನಿಮ್ ಪ್ರೆಸೆನ್ಸ್ ಎಲ್ಲೋಯ್ತು ಅವಾಗ? ಎಲ್ಲೋಗಿದ್ರಿ ಹೇಳಿ? ಅವಾಗ ನಿದ್ದೆ ಮಾಡ್ಬೇಕಾದ್ರೆ ಡೆಡ್ ಬಾಡಿ ತರ ಬಿದ್ದಿದೀವಿ. ನಮ್ಗೇನು ಕಾನ್ಶಿಯಸ್ ಇಲ್ಲ ಅವಾಗ. ಇದು ನಿಜ ಆಗಿದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತಲ್ವಾ? ಸೊ ಅವಾಗ ಎಲ್ಲಿದ್ದೀರಾ ನೀವು? ಕ್ವಶನ್ ರೈಸಸ್. ಹೋಗ್ಲಿ, ಆಯ್ತು. ಅಲ್ಲಿಂದ ನಾವು ಸ್ವಪ್ನ ಸ್ಥಿತಿಗೆ ಬರ್ತೀವಿ. ಗಾಢವಾದ ನಿದ್ರೆಯಿಂದ ಸ್ವಪ್ನ ಸ್ಥಿತಿಗೆ ಸ್ವಪ್ನ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನೀವೆಲ್ಲಿದ್ದೀರಾ? ಈ ಪ್ರಪಂಚ ಇದೆಯಾ ಅಲ್ಲಿ? ಸ್ವಪ್ನ ಇನ್ಯಾವುದೋ ಲೋಕದಲ್ಲಿ ಇದ್ದೀರಾ ನೀವು, ಇನ್ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದೀರಾ ನೀವು. ಈ ಪ್ರಪಂಚ ಎಲ್ಲೋಯ್ತು ಅವಾಗ? ಸರಿ ಆಯ್ತು, ಕಣ್ಬಿಟ್ಟು ನೋಡಿದ್ರಿ, ಗೋಡೆ ಕಾಣಿಸ್ತಾ ಇದೆ, ಎಲ್ಲ ಸುತ್ತಮುತ್ತಲು ಇರುವಂತಹ ವಸ್ತುಗಳು ಎಲ್ಲ ಕಾಣಿಸ್ತಿದೆ. ಅದೆಲ್ಲ ಕನಸು, ಇದು ನಿಜ ಅಂತ ಅನ್ಕೊಂಡ್ರಿ. ಗಾಢವಾದ ನಿದ್ದೆಯಲ್ಲಿ ಇರ್ಬೇಕಾದ್ರೆ ಈ ಪ್ರಪಂಚ ಇರಲಿಲ್ಲ, ಕನಸಿನ ಲೋಕನೂ ಇರಲಿಲ್ಲ. ನೀವು ಸ್ವಪ್ನ ಸ್ಥಿತಿಗೆ ಬಂದಾಗ ಗಾಢವಾಗ ನಿದ್ರೆನೂ ಇಲ್ಲ, ಎಲ್ಲೋಗಿದ್ರಿ ಅಂತಾನೂ ಗೊತ್ತಿಲ್ಲ, ಏನ್ ಮಾಡ್ತಿದ್ದೀರ ಅಂತಾನೂ ಗೊತ್ತಿಲ್ಲ. ಈ ಪ್ರಪಂಚ ಕೂಡ ಇಲ್ಲ ಅಲ್ಲಿ. ಈ ಪ್ರಪಂಚಕ್ಕೆ ಬಂದ್ರಿ, ಅವೆರಡೂ ಇಲ್ಲ. ನೋಡಿದ್ರ? ಅಲ್ಲೋದ್ರೆ ಇವೆರಡು ಅಬ್ಸೆಂಟು, ಇಲ್ಲಿ ಬಂದ್ರೆ ಅವೆರಡು ಅಬ್ಸೆಂಟು. ಯಾವ್ದು ನಿಜ ಇದ್ರಲ್ಲಿ? ಈ ಮೂರು ಕೂಡ ಸುಳ್ಳು ಅಂತ ಹೇಳಿದ್ರು ಆದಿಗುರು ಶಂಕರಾಚಾರ್ಯರು.
ಈ 3 ಸ್ಥಿತಿಗಳು ಕೂಡ ಸುಳ್ಳು, ಭ್ರಾಂತಿ ಅಂತ ಹೇಳಿದ್ರು. ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯಾ ಜೀವ ಬ್ರಹ್ಮ ಇವ ನಾಪರಹ ಅಂತ. ಈ ಜಗತ್ತಿನೇನಂದ್ರು? ಮಿಥ್ಯಾ ಅಂತಂದ್ರು. ಇದು ಮುಂಚೆ ಇರ್ಲಿಲ್ಲ, ಸೃಷ್ಟಿಗಿನ ಮುಂಚೆ ಇರ್ಲಿಲ್ಲ. ಸೃಷ್ಟಿಗಿನ ಮುಂಚೆ ಇವೆಲ್ಲ ಇತ್ತ? ಈ ಈ ಜಾಗ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಈ ಗ್ರಾನೈಟು, ಈ ಡಿಸೈನ್ಸು, ಈ ವಾಲು ಇದೆಲ್ಲ ಇತ್ತ? ಇದಕ್ಕೆ ಮುಂಚೆ ಇರ್ಲಿಲ್ಲ, ಏನು ಇರ್ಲಿಲ್ಲ. ಕನ್ಸ್ಟ್ರಕ್ಟ್ ಮಾಡಿದ್ರೆ ಕಾಣಿಸ್ತಾ ಇದೆ ಇವಾಗ. ಇದು ಸ್ವಲ್ಪ ವರ್ಷಗಳಾದ್ಮೇಲೆ ಹೋಗುತ್ತೆ, ಇದು ಆವಾಗೂ ಇಲ್ಲ. ಇದು ಮಧ್ಯೆ ಬಂತು, ಮಧ್ಯೆ ಹೋಯ್ತು. ಮುಂಚೆನೂ ಇರಲಿಲ್ಲ, ಆಮೇಲೇನೂ ಇರೋದಿಲ್ಲ. ಏನ್ ಹೇಳೋಣ ಇದಕ್ಕೆ? ಅವ್ರು ಮಿಥ್ಯಾ ಅಂತಂದ್ರು. ಆದ್ರೆ ಬ್ರಹ್ಮ ಆತರ ಅಲ್ಲ. ಬ್ರಹ್ಮಂ ಸತ್ಯಂ. ಬ್ರಹ್ಮಂ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಸೃಷ್ಟಿಕರ್ತ ಬ್ರಹ್ಮ ಅಲ್ಲ. ಬ್ರಹ್ಮಂ ಅಂತಂದ್ರೆ ಪರಮಾತ್ಮ ಅಂತ, ಮೂಲ ಬ್ರಹ್ಮ. ಬ್ರಹ್ಮಂ ಸತ್ಯಂ. ಆತ ಸೃಷ್ಟಿಗಿನ ಮುಂಚೆನೂ ಇದ್ದಾನೆ. ಎಷ್ಟೋ ಸಹಸ್ರಾರು ಯುಗಗಳಿಗಿನ್ನ ಮುಂಚೆನೇ ಇದ್ದಾನೆ. 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ. ಆತರ ಸಹಸ್ರಾರು ಯುಗಗಳಿಗಿನ ಮುಂಚೆನೇ ಇದ್ದಾನೆ ಆತ. ಈಗಲೂ ಇದ್ದಾನೆ, ಮುಂದಕ್ಕೂ ಇರ್ತಾನೆ. ಅದೊಂದೇ ಸತ್ಯ ಪದಾರ್ಥ ಅಂತ ಹೇಳಿದ್ರು ಅವರು. ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಮಿಥ್ಯಾ. ಇದು ಕನಸು ಅಂತ ಹೇಳ್ತಿದ್ದಾರೆ ಅವರು. ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದು ಕನಸು ಅಂತ ಹೇಳ್ತಿದ್ದಾರೆ. ಕನ್ಸಲ್ಲಿ ನೀವು ದುಡ್ಡು ಮಾಡಿದ್ರೆ ಎಷ್ಟು, ಮಾಡಿಲ್ಲ ಅಂದ್ರೆ ಎಷ್ಟು? ಕನ್ಸಲ್ಲಿ ನೀವು ಹೆಸರು ಮಾಡಿದ್ರೆ ಎಷ್ಟು, ಮಾಡಿಲ್ಲ ಅಂದ್ರೆ ಎಷ್ಟು? ಕನ್ಸಲ್ಲಿ ನೀವು ಏನ್ ಮಾಡಿದ್ರೆ ಎಷ್ಟು, ಏನ್ ಮಾಡಿಲ್ಲ ಅಂದ್ರೆ ಎಷ್ಟು? ಈ ಸತ್ಯ ಅರ್ಥ ಆದ್ರೆ ಮಾತ್ರ ನಮ್ಗೆ ಆನಂದನೂ ಸಿಗತ್ತೆ ಹೊರತು ಸಾಧನೆ ಮಾಡೋದ್ರಿಂದ, ಬುಕ್ಸ್ ಓದೋದ್ರಿಂದ, ಮತ್ತೆ ಗ್ರಂಥಗಳು ಪಾರಾಯಣ ಮಾಡೋದ್ರಿಂದ ನಮ್ಗೆ ಆನಂದನೂ ಸಿಗೋದಿಲ್ಲ. ಆನಂದ ಯಾವಾಗ ಸಿಗತ್ತೆ ಅಂದ್ರೆ ಈ ಸತ್ಯ ಅರ್ಥ ಆಗ್ಬೇಕು, ಆವಾಗ ಮಾತ್ರ ಆನಂದನೂ ಸಿಗುತ್ತೆ. ಯಾವ ಸತ್ಯ? ನಿದ್ದೆ ಎಷ್ಟು ಸುಳ್ಳು, ಗಾಢವಾಗಿರುವಂತಹ ನಿದ್ದೆ ಎಷ್ಟು ಸುಳ್ಳು, ಸ್ವಪ್ನ ಎಷ್ಟು ಸುಳ್ಳು, ಅದೇ ರೀತಿ ಈ ವಾಸ್ತವಿಕ ಜಗತ್ತು ಕೂಡ ಅಷ್ಟೇ ಸುಳ್ಳು ಅಂತ ಅರ್ಥ ಮಾಡ್ಕೊ. ಅದನ್ನ ರಜೋಸಪ ಭ್ರಾಂತಿ ಅಂತಂದ್ರು ಆಚಾರ್ಯರು. ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಅಲ್ಲಿ ಕತ್ಲಲ್ಲಿ ಹೋಗ್ತಾ ಇದ್ದೀರಾ ನಡ್ಕೊಂಡು. ನೀವು ದೂರದಲ್ಲಿ ಒಂದು ಹಗ್ಗ ಬಿದ್ದಿದೆ, ದಪ್ಪವಾಗಿರುವಂತಹ ಹಗ್ಗ. ದೂರದಿಂದ ನೋಡೋದಿಕ್ಕೆ ಆ ಕತ್ಲಲ್ಲಿ ನಿಮ್ಗೆ ಹಾವಿನ ರೀತಿ ಕಾಣಿಸ್ತಾ ಇದೆ. ಅದು ನಿಜವಾಗ್ಲೂ ಹಾವ? ದೂರದಿಂದ ನೋಡ್ಬೇಕಾದ್ರೆ ಹಾವ ಕಾಣಿಸ್ತಾ ಇದೆ. ಅದು ಹತ್ರ ಹೋಗಿ ಲೈಟ್ ಅನ್ನ ಆನ್ ಮಾಡಿ ನೋಡಿದ್ರೆ ಅದು ಹಗ್ಗ ಆಗಿದೆ. ಇದು ಕೂಡ ಅದೇ ರೀತಿ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ಲೈಟ್ ಅನ್ನ ಇಲ್ಲಿ ಏನಕ್ಕೆ ನಾವು ಸಂಕೇತ? ಜ್ಞಾನಕ್ಕೆ ಸಂಕೇತ. ಗಾಡ್ ಈಸ್ ಲೈಟ್ ಅಲ್ವಾ? ಜ್ಯೋತಿ ಸ್ವರೂಪ. ಆ ಜ್ಞಾನವನ್ನ ಇಟ್ಕೊಂಡು ಈ ಪ್ರಪಂಚ ನೋಡಿದ್ರೆ ಈ ಕ್ಲಿಯರ್ ಆಗಿ ಕಾಣಿಸುತ್ತೆ ಪ್ರಪಂಚ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆ ಜ್ಞಾನ ಇಲ್ಲದೆ ಪ್ರಪಂಚ ನೋಡಕ್ ಹೋದ್ರೆ ಎಲ್ಲ ಹಾವು ತರ ಕಾಣಿಸುತ್ತೆ. ಅಂದ್ರೆ ಭಯ ಭ್ರಾಂತಿಯಿಂದ ನಾವು ಬೆಚ್ಚಿ ಬೆರಗಾಗ್ತೀವಿ. ಭಯ ಭ್ರಾಂತಿಗಳ ತಾನೇ ತುಂಬಿದೆ ಜೀವನದಲ್ಲಿ. ಯಾರ ಜೀವನದಲ್ಲಿ ಭಯ ಭ್ರಾಂತಿಗಳು ತುಂಬಿಲ್ಲ? ಹಿಂದೆ ನೋಡಿದ್ರೆ ಹಾಗ್ ಮಾಡಿದ್ರೆ ಚೆನ್ನಾಗಿತ್ತು, ಹೀಗ್ ಮಾಡಿದ್ರೆ ಚೆನ್ನಾಗಿತ್ತು, ನಾನು ಹಿಂಗ್ ಮಾಡ್ಬಿಟ್ಟೆ, ನಾನು ಹಿಂಗ್ ಮಾಡಬಾರ್ದಾಗಿತ್ತು, ಹಂಗ್ ಮಾಡಬಾರ್ದಾಗಿತ್ತು ಅನ್ನೋ ಪಾಸ್ಟ್ ಅಲ್ಲೇ ಕೊರಗ್ತಾ ಇರ್ತೀವಿ ಯಾವಾಗ್ಲೂ. ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗಿ ಏನಾಗುತ್ತೋ, ಏನಾಗ್ಬಿಡುತ್ತದೋ, ಹಂಗಾಗತ್ತೇನೋ, ಇದು ಮಾಡಿದ್ರೆ ಹಿಂಗಾಗತ್ತೇನೋ, ಕನ್ಸಾದ್ರೂ ಕೂಡ ಹಿಂಗ್ ಮಾಡಿದ್ರೆ ಹಂಗಾಗತ್ತೇನೋ, ಹಂಗ್ ಮಾಡಿದ್ರೆ ಹಿಂಗಾಗತ್ತೆ ಅಂತ ಅಲ್ಲಿ ಟ್ಯಾಲೆಂಟ್ ಯೂಸ್ ಮಾಡ್ತಾ ಇದೀವಿ ನಾವು. ಮುಂದೆ ಹೋಗಿ ಸಫರಿಂಗ್, ನಾವು ಹಿಂದೆ ಮಾಡಿರೋದನ್ನ ಪಾಸ್ಟ್ ಹೋಗಿ ಸಫರಿಂಗ್ ಮಾಡ್ತಾ ಇರ್ತೀವಿ. ಇಲ್ಲ ಫ್ಯೂಚರ್ ಅಲ್ಲಿ ಹೋಗಿ ಯಾವಾಗ್ಲೂ ಭಯ ಭ್ರಾಂತಿಯಿಂದ ನಾವು ಕೂಡಿರ್ತೀವಿ. ಯಾವಾಗ್ಲೂ ನಮ್ಮ ಮನಸ್ಸು ಕೂಡಿರುತ್ತೆ ಅಲ್ವಾ? ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದಿಲ್ಲ ನಮ್ಗೆ. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದೇ ಧ್ಯಾನ ಅಂತ ಹೇಳ್ತೀವಿ ನಾವು. ಆ ಮೈಂಡಿನ ಪ್ರೆಸೆನ್ಸ್ ಅಲ್ಲಿ ಇಡ್ಬೇಕು ನೀವು. ಅದು ಬೇರೆದ್ರಲ್ಲಿ ಇಡಕ್ ಸಾಧ್ಯ ಇಲ್ಲ. ಧ್ಯಾನದಲ್ಲಿ ಮಾತ್ರ ಸಾಧನೆಯಲ್ಲಿ ಮಾತ್ರ ಸಾಧ್ಯ. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಬಂತು ಅಂದ್ರೆ ಅದನ್ನ ಸ್ಥಿತ ಪ್ರಜ್ಞೆ ಅಂತ ಹೇಳಿದ್ರು ಶ್ರೀಕೃಷ್ಣ ಪರಮಾತ್ಮರು. ನೀನು ಸ್ಥಿತ ಪ್ರಜ್ಞನಾಗಿರೋ ಅರ್ಜುನ, ಕೇಳಿದಿರೋ ತಾನೆ? ಇದನ್ನ ಸ್ಥಿತ ಪ್ರಜ್ಞತೆ ಅಂತಂದ್ರು. ಸ್ಥಿತ ಪ್ರಜ್ಞೆ ಇರೋದನ್ನೇ ಇರೋದಾಗಿರೋದು ಅಷ್ಟೇ. ಈಗ ಆಗೋಗಿದ್ದು ನಮ್ದಲ್ಲ, ಇನ್ ಮುಂದೆ ನಡೆಯೋದು ನಮ್ಗೆ ಗೊತ್ತಿಲ್ಲ.
ಇದೀವ ಅಷ್ಟೇ. ಹೀಗೆ ಈಗ ಖುಷಿಯಾಗಿದ್ದೀವ ಇದೀವಿ, ಈಗ ನೆಮ್ಮದಿಯಾಗಿದ್ದೀವಿ ಅಷ್ಟೇ, ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಇಲ್ಲಿ ರಜಸರ್ಪ ಭ್ರಾಂತಿ ಅಂದ್ರೆ ನಾವು ಜ್ಞಾನ ಇಲ್ಲದೆ ಯಾವ್ದಾದ್ರು ಒಂದು ವಿಷಯವನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಅದು ನಮಗೆ ಒಂದು ಭಯ ಬೀಳ್ಸತ್ತೆ, ಇಲ್ಲ ಅಂತಂದ್ರೆ ನಮ್ಗೆ ಅದು ಕನ್ಫ್ಯೂಸ್ ಮಾಡುತ್ತೆ. ಆ ಜ್ಞಾನ ಇತ್ತು ಅಂತಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಅದಕ್ಕೆ ಸ್ಪಿರಿಚುವಲ್ ಅಲ್ಲಿ ಸ್ವಲ್ಪ ಒಂದಷ್ಟು ಸಾಧನೆ ಮಾಡಿರೋರು ಏನಕ್ಕೆ ಅಷ್ಟೊಂದು ಅಥೆಂಟಿಕ್ ಆಗಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅವರು ಮಾತಾಡ್ತಾರೆ, ಮತ್ತೆ ಅವರು ಲೈಫ್ನ ಡಿಸೈನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿರುತ್ತೆ ಅಲ್ಲಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಸಾಮಾನ್ಯ ಜನರಿಗೆ ಆ ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಅವ್ರು ಯಾವಾಗಲೂ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ, ಇಲ್ಲ ಅಂತಂದ್ರೆ ಏನಾದ್ರೂ ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ಭಯಭ್ರಾಂತರಾಗಿರ್ತಾರೆ ಅವರು. ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿರುತ್ತೋ ಅಲ್ಲಿ ಸಫರಿಂಗ್ ಇರುತ್ತೆ. ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿರುತ್ತೋ ಅಲ್ಲಿ ಏನಾಗುತ್ತೆ, ಸಫರಿಂಗ್ ಆಗುತ್ತೆ. ಆ ಕೆಲಸ ಆಯ್ತು ಅಂತಂದ್ರೆ ನಾನು ಮಾಡ್ಬಿಟ್ಟೆ, ನನ್ನಿಂದಾನೇ ಆಯ್ತು, ನಾನೊಬ್ಬನೇ ಮಾಡಕ್ಕೆ ಸಾಧ್ಯ ಆಯ್ತಾರ ಅನ್ನೋ ಅಹಂಕಾರ ಭಾವನೆ ಬರ್ತದೆ. ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ದುಃಖಕ್ಕೆ ಗುರಿಯಾಗ್ಬಿಡ್ತಾನೆ. ಈ ಎರಡೂ ಕೂಡ ಅಬ್ನಾರ್ಮಲ್ ಅಂತಂದ್ರು. ಸ್ಥಿತ ಪ್ರಜ್ಞೆಯಾಗಿರು ನೀನು ಅರ್ಜುನ, ಎರಡು ಬುದ್ಧಿನೂ ನಿನಗೆ ಬೇಡ. ಯಾಕಂದ್ರೆ ಫಲವನ್ನು ಕೊಡೋದು ಪರಮೇಶ್ವರ. ನೀನು ಕರ್ಮವನ್ನಷ್ಟೇ ಆಚರಣೆ ಮಾಡು, ಆಚರಣೆ ಮಾಡು, ಫಲಾನುಫಲಗಳು ಮಾತ್ರ ಬಯಸ್ಬೇಡ. ನೀನ್ ಫಲಾನುಫಲಗಳು ಬಯಸಿದ್ರೆ ದುಃಖಕ್ಕೆ ಗುರಿ ಆಗ್ಬಿಡ್ತೀಯ ಅಂತಂದ್ರು. ಈಗ ಅದನ್ನ ಕೇಳ್ಬೇಕಾಗಿರೋದು ಯಾರು? ಅರ್ಜುನ ಕೇಳ್ತಾನ, ನಾವು ಕೇಳ್ಬೇಕಾ? ಅವ್ರ ಪೀರಿಯಡ್ ಮುಗ್ದೋಯ್ತು, ಈಗ ನಮ್ ಪೀರಿಯಡ್ ಆಗಿರೋದು ನಾವು ಅರ್ಜುನ ಆಗ್ಬೇಕು ಇವಾಗ ಇಲ್ಲಿ. ಆವಾಗ ಕ್ಲಾರಿಟಿ ಸಿಗುತ್ತೆ ನಮ್ಗೆ. ಆತರ ಎಷ್ಟೋ ವಿಧಾನಗಳು ಇದೆ ಮಾನವ ಲೋಕದಲ್ಲಿ. ಯಾವುದು ಅದನ್ನ ಬೆಸ್ಟ್ ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ತಾವೆಲ್ಲ ಬುದ್ಧಿವಂತರು, ತಾವೆಲ್ಲ ಜ್ಞಾನ ಜಿಜ್ಞಾಸೆಗಳು, ತಾವು ಕನೆಕ್ಟ್ ಆಗಿದೆ ಬಂದಿದ್ದೀರಾ ಸೆಲೆಕ್ಟ್ ಮಾಡ್ಕೊಂಡು. ಇಲ್ಲ ಅಂತಂದ್ರೆ ಅಲ್ಲಲ್ಲೇ ಹಲಿತಾ ಇರ್ತಾರೆ, ಸಿಗೋದಿಲ್ಲ ಕರೆಕ್ಟಾಗಿ. ಅಲ್ಲಿ ಹೋಗ್ತಾರೆ, ಒಂದಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಒಂದಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ, ಅಲ್ಲಿ ಕರೆಕ್ಟಾಗಿರೋಂಥ ನಾಲೆಡ್ಜ್ ಸಿಗೋದಿಲ್ಲ. ಇದಿಷ್ಟೇ ಅಂತ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಆಗತ್ತೆ. ಅವಾಗ ಏನಾಗತ್ತೆ, ಅವ್ರು ಅಲ್ಲಲ್ಲೇ ಸುತ್ತಾಡ್ಕೊಂಡು ಇದ್ಬಿಡ್ತಾರೆ. ರೈಟ್ ಪರ್ಸನ್ ಹತ್ರ ರೈಟ್ ಟೈಮಲ್ಲಿ ರೈಟ್ ಪ್ಲೇಸ್ಗೆ ಬರಬೇಕು ಅಂದ್ರೆ ಕಾಸ್ಮಿಕ್ ಅಲೈಂಟ್ ಆಗಬೇಕು. ಅದಕ್ಕೆ ಪುರುಷ ಪ್ರಯತ್ನನೂ ತುಂಬಾ ಮುಖ್ಯ. ಕಾಸ್ಮಿಕ್ ಅಲೈಂಟ್ ಆದ್ರೇನೆ ಸಾಲದು, ನಾವು ರೆಡಿ ಇರ್ಬೇಕು. ಅದಕ್ಕೆ ಆ ಪುರುಷ ಪ್ರಯತ್ನನೂ ತುಂಬಾ ಮುಖ್ಯ. ಆ ಕಾಸ್ಮಿಕ್ ಅಲೈಂಟ್ ಆಗಿರ್ಬೇಕು, ಪುರುಷ ಪ್ರಯತ್ನನೂ ಇರಬೇಕು. ಆವಾಗ ಕೆಲಸ ಆಗುತ್ತೆ, ಆವಾಗ ಜ್ಞಾನ ಅನ್ನೋದು ಬರುತ್ತೆ ನಮಗೆ. ಇದನ್ನ ನಾವು ಮನುಧರ್ಮ ಶಾಸ್ತ್ರದಲ್ಲಿ ಕೂಡ ಮನು ಮಹರ್ಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧ ವೈದ ಮಾರ್ಗಿತಂ ಅಂತ ಹೇಳ್ತಾರೆ. ಪ್ರವೃತ್ತಿ ಜ್ಞಾನಿ ಲಕ್ಷಣಂ, ನಿವೃತ್ತಿ ಕರ್ಮಿ ಲಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ಪ್ರವೃತ್ತಿ ನಿವೃತ್ತಿ ಅನ್ನೋ ಎರಡು ಮಾರ್ಗಗಳು ಇದೆಯಂತೆ. ಆಧ್ಯಾತ್ಮಿಕದಲ್ಲಿ ಪ್ರವೃತ್ತಿ ನಿವೃತ್ತಿ ಅನ್ನೋ ಎರಡು ಮಾರ್ಗಗಳು ಇದೆಯಂತೆ. ಪ್ರವೃತ್ತಿ ಬಂದು ಕರ್ಮಿ ಲಕ್ಷಣಂ ಅಂದ್ರು, ನಿವೃತ್ತಿ ಜ್ಞಾನಿ ಲಕ್ಷಣಂ ಅಂತಂದ್ರು. ಅಂದ್ರೆ ಪ್ರವೃತ್ತಿ ಯಾವಾಗ್ಲೂ ಹೊರಗಡೆ ಮಾಡ್ತಾ ಇರ್ತಾರೆ ಅವರು, ಪೂಜೆಗಳು ಪುನಸ್ಕಾರಗಳು, ಆಮೇಲೆ ಬೇರೆ ಬೇರೆ ಕಡೆ ಪ್ಲೇಸಸ್ಗೆ ಹೋಗೋದು, ಅಲ್ಲಿ ಏನೋ ಪವರ್ ಇದೆ, ಎನರ್ಜಿ ಇದೆ, ದೇವ್ರಿದ್ದಾರೆ, ಅಲ್ಲೇನೋ ಒಂದು ಆಗತ್ತೆ ಅಂತ ಹೋಗೋದು, ಇದೆಲ್ಲ ಕರ್ಮಿ ಲಕ್ಷಣ ಬಂದ್ಬಿಟ್ರು ಅವರು. ಅಂದ್ರೆ ಕರ್ಮಗಳನ್ನ ಅವನು ಒತ್ಕೊಂತಾನೆ, ಅಂಥವನು ಬಾಹ್ಯದಲ್ಲಿ ಯಾವಾಗಲೂ ಮಾಡ್ತಾ ಇರ್ತಾನೆ. ದಾನ ಧರ್ಮಗಳು, ಮತ್ತು ಏನೋ ಅನ್ನದಾನಗಳು, ಆಮೇಲೆ ಬೇರೆ ಬೇರೆ ಪೂಜೆಗಳು, ಅದೇನೋ ಹೋಮ ಇರ್ತಾವಲ್ಲ, ಏನೋ ರುದ್ರ ಹೋಮಗೆ ಇಷ್ಟು ದುಡ್ಡು, ಆಮೇಲೆ ಅಭಿಷೇಕಕ್ಕೆ ಇಷ್ಟು ದುಡ್ಡು, ಅರ್ಚನೆಗೆ ಇಷ್ಟು ದುಡ್ಡು ಎಲ್ಲ. ನಾವು ಹೋಟೆಲ್ಗೆ ಹೋದರೆ ಕೆಟಲಾಗಿ ಕೊಡ್ತಾರಲ್ಲ, ಆ ಥರ ಎಲ್ಲ ಸ್ಕ್ರಿಪ್ಟಿಂಗ್ ಮಾಡಿ ಕೊಟ್ಬಿಡ್ತಾರೆ ನಮ್ಮ ಕೈಗೆ. ಏನೋ ಅದೇನೋ ಏನೇನೋ ಹೇಳ್ತಾರೆ, ಈ ಅಭಿಷೇಕಕ್ಕಷ್ಟು, ಆ ಅಭಿಷೇಕಷ್ಟು, ಆ ಥರ ಅವರು. ಇದೆಲ್ಲ ಕರ್ಮ ಮಾರ್ಗ ಅಂತ ಹೇಳಿದ್ರು. ನಿವೃತ್ತಿ ಜ್ಞಾನಿ ಲಕ್ಷಣಂ ಅಂದರು. ನೋಡಿ ಇಲ್ಲಿ ಜ್ಞಾನಿಗಳಾರು? ನಿವೃತ್ತಿ ಜ್ಞಾನಿ ಲಕ್ಷಣಂ. ಅವನು ನಿವೃತ್ತಿ, ಅವನು ಏನೂ ಮಾಡೋದಿಲ್ಲ. ಅವನು ಯಾವುದೋ ಒಂದು ಅತೀತವಾಗಿ ಇರುವಂಥ ಶಕ್ತಿ ಇದೆ, ಆ ಶಕ್ತಿ ನನ್ನೊಳಗಡೆ ಇದೆ ಅಂತೇಳಿ ಅವನು
ಅವನಲ್ಲೇ ಪ್ರಯತ್ನ ಮಾಡ್ತಾನೆ ಆ ಶಕ್ತಿಯನ್ನು ಪಡೆಯೋದಕ್ಕೆ. ಅವ್ರಿಗೆ ನಿವೃತ್ತಿ ಮಾರ್ಗ ಅಂತಂದರು. ಅವನು ಜ್ಞಾನಿ, ಯೋಗಿ. ಈಗ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ನಾವು ಡಿಸೈಡ್ ಮಾಡ್ಕೋಬೇಕು. ನಾವು ಬಾಹ್ಯದಲ್ಲೇ ಇರಬೇಕಾ ಅಥವಾ ನಾವು ಕೂಡ ಜ್ಞಾನಿಗಳು ಯೋಗಿಗಳು ಆಗಬೇಕಾ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದೇ ಪುನರಪಿ ಜನನಂ ಪುನರಪಿ ಮರಣಂ. ನಾವು ಹುಟ್ಟುತ್ತಾ ಸಾಯುತ್ತಾ ಮತ್ತೆ ಮತ್ತೆ ಏನಾಗ್ತಾ ಇರುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ. ಅದು ತಾನೆ. ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಮತ್ತೆ ಮತ್ತೆ ಸಾಯುತ್ತಾ ಈ ಗರ್ಭ ನರಕವನ್ನು ಅನುಭವಿಸ್ಬೇಕು ನಾವು. ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ ಇದ್ರ ಬಗ್ಗೆ. ಹುಟ್ಟಿರೋ ಪ್ರತಿ ಜೀವಿನೂ ಮರಣಿಸಲೇಬೇಕು ಅರ್ಜುನ. ಅದೇ ರೀತಿ ಮರಣಿಸುವ ಪ್ರತಿ ಜೀವಿನೂ ಹುಟ್ಟಲೇಬೇಕು. ಇದು ಅನಿವಾರ್ಯ ಆಗಿರುವಂತಹ ಕಾರ್ಯ. ಇದು ನಾವು ಈ ಹುಟ್ಟು ಸಾವಿನ ಚಕ್ರವನ್ನು ಭೇದಿಸಬೇಕು, ಇದನ್ನು ಛೇದಿಸಬೇಕು. ನಾವು ಆ ಛೇದಿಸಬೇಕು ಅಂತಂದರೆ ನಾವು ಈ ಮಾರ್ಗದಲ್ಲಿ ಹೋಗಬೇಕು. ಯಾವ ಮಾರ್ಗ? ಯೋಗ ಸಾಧನೆಯ ಮಾರ್ಗದಲ್ಲೇ ಹೋಗಬೇಕು. ಬೇರೆ ಆಪ್ಷನ್ ಇಲ್ಲ ನಮಗೆ, ಬೇರೆ ಆಪ್ಷನ್ ಇಲ್ಲ ನಮಗೆ. ಯೋಗ ಸಾಧನೆ ಮಾರ್ಗದಲ್ಲೇ ಹೋಗಬೇಕು. ಅದನ್ನು ಛೇದಿಸಬೇಕು ಅಂತಂದರೆ ಆ ಹುಟ್ಟು ಚಕ್ರ ರಹಸ್ಯವನ್ನು ನಾವು ಛೇದಿಸಿದ್ರೆ ಆವಾಗ ಸೃಷ್ಟಿ ರಹಸ್ಯನೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಸೃಷ್ಟಿ ರಹಸ್ಯನೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಸೃಷ್ಟಿ ರಹಸ್ಯ ತಿಳ್ಕೊಬೇಕು ಅಂದರೆ ನಾವೇನು ಮಾಡಬೇಕು? ಈಡ ಪಿಂಗಳವರ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ ತಸ್ವಂ ವಿಶ್ವಂ ಚರಾಚರ ಪ್ರತಿಷ್ಠಿತ. ಆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರೋಂಥ ನಾಡಿ ಇದೆಯಂತೆ, ಆ ನಾಡಿ ಒಳಗಡೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಈಡಸ ವಾಮನಿಶ್ವಾಸ ಪಿತೃಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ. ಇದು ಈಡ ಮಾರ್ಗ ಅಂದರೆ ಪಿತೃಲೋಕಗಳಿಗೆ ಹೋಗುತ್ತೆ. ಇದು ಈ ಮಾರ್ಗದಲ್ಲಿ ಜೀವನು ಹೋದಾಗ ಅಂದರೆ ಪ್ರಾಣ ಬಿಡಬೇಕಾದ್ರೆ ಈ ಪಿತೃಯಾನ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ಪಿತೃಲೋಕಗಳಿಗೆ ಹೋಗ್ತಾರಂತೆ. ಸೋಮಮಂಡಲ ಗೋಚರಂ ಅಂದರೆ ಚಂದ್ರಲೋಕಕ್ಕೆ ಹೋಗಿ ಆ ಚಂದ್ರಲೋಕದಲ್ಲಿ ಒಂದಷ್ಟು ಕಾಲ ಇರ್ತಾರಂತೆ. ಅಲ್ಲಿ ಪಿತೃದೇವತೆಗಳು ಇರ್ತಾರಂತೆ. ಅಲ್ಲಿ ಒಂದಷ್ಟು ಕಾಲ ಇದ್ದು ನಾವು ಮಾಡಿರೋಂಥ ಪುಣ್ಯಕರ್ಮಗಳು ಕಳಿಯೋರ್ಗೂ ಅಲ್ಲಿ ಇರ್ತಾನಂತೆ. ಆ ಪುಣ್ಯಕರ್ಮಗಳು ಕಳೆದಾದ್ಮೇಲೆ ಮತ್ತೆ ಅಲ್ಲಿಂದ ಮಾನವ ಲೋಕಕ್ಕೆ ವಾಪಸ್ ಬರ್ಬೇಕು. ಬೇರೆ ಆಪ್ಷನ್ ಇಲ್ಲ ಅವನಿಗೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಏನಾಗ್ಬಿಡ್ತಾನೆ ಅನ್ನೋ ಗ್ಯಾರಂಟಿನೇ ಇಲ್ಲ ಬಂತೆ. ಯಾರಿಗೆ ಹೇಳ್ತಾ ಇರೋದು ಇದು? ಸಾಮಾನ್ಯ ಜನರಿಗಲ್ಲ, ಪುಣ್ಯ ಮಾಡಿರೋರಿಗೆ. ಸ್ವಲ್ಪ ಸತ್ವಗುಣ ಇದ್ದು ಏನೋ ದಾನ ಧರ್ಮಗಳು ಮಾಡಿ ಏನೋ ಕಷ್ಟದಲ್ಲಿ ಇರೋರಿಗೆ ಒಂದು ಸಹಾಯ ಮಾಡಿ ಈ ಪುಣ್ಯಗಳು ಮಾಡಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಇದು. ಯಾವ ಮಾರ್ಗ? ಪಿತೃಯಾನ ಮಾರ್ಗ. ಪಿಂಗಳ ದೇವಯಾನ ಮಿತಿಜ್ಞೇಯಂ. ಪಿಂಗಳ ಸೂರ್ಯಮಂಡಲ ಗೋಚರಂ ದೇವಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ. ಈ ಮಾರ್ಗದಲ್ಲಿ ಹೋಗೋವ್ರಿಗೆ ದೇಹವನ್ನು ತ್ಯಜಿಸಿದ ಮೇಲೆ, ಪ್ರಾಣವನ್ನು ಬಿಟ್ಟ ಮೇಲೆ ಈ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ದೇವಯಾನ ಮಾರ್ಗದಲ್ಲಿ ಆ ಮೇಲ್ಭಾಗದ ಲೋಕಗಳಿಗೆ ಹೋಗ್ತಾರಂತೆ. ಆ ಮೇಲ್ಭಾಗದ ಲೋಕಗಳಿಗೆ ಹೋಗಿ ಆ ಮಜಿಲಿಯಲ್ಲಿ ಸ್ವಲ್ಪ ಕಾಲ ತಪಸ್ಸನ್ನು ಮಾಡಿ ಅಲ್ಲಿಂದ ಮೇಲಕ್ಕೆ ಬ್ರಹ್ಮಲೋಕಕ್ಕೆ ಹೋಗೋ ಪ್ರಯತ್ನವನ್ನು ಮಾಡ್ತಾರಂತೆ. ಆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಭಗವದ್ಗೀತೆಯಲ್ಲಿ ಏನು ಹೇಳ್ತಿದ್ದಾರೆ ಸ್ವಾಮಿ? ಆ ಬ್ರಹ್ಮ ಭೂನಾಲೋಕ ಪುನರಾವೃತ್ತಿನೇ ಅರ್ಜುನ ಅಂತ ಹೇಳ್ತಿದ್ದಾರೆ. ಆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಪುನರಾವೃತ್ತಿ ಅನ್ನೋದು ಇದೆಯಂತೆ. ಮತ್ತೆ ಅಲ್ಲಿ ವಾಪಸ್ ಅಲ್ಲಿಂದ ವಾಪಸ್ ಮತ್ತೆ ಇಲ್ಲಿಗೆ ಬರಬೇಕು, ಮಾನವ ಲೋಕಕ್ಕೆ. ಬೇರೆ ಆಪ್ಷನ್ ಇಲ್ಲ. ನಾವು ಮಾಡೋಂಥದ್ದು ಈಡ ಮಾರ್ಗನೂ ಅಲ್ಲ, ಪಿಂಗಳ ಮಾರ್ಗನೂ ಅಲ್ಲ. ಎರಡಕ್ಕೂ ಮಧ್ಯೆ ಡೈರೆಕ್ಟಾಗಿ ಎಲ್ಲಿಂದ ಉತ್ಪತ್ತಿ ಆಯಿತೋ ಆ ಉತ್ಪತ್ತಿ ಸ್ಥಾನಕ್ಕೆ ಹೋಗ್ತೀವಿ ನಾವು. ಆ ಪರಮಾತ್ಮನು ಇರುವಂತಹ ಜಾಗಕ್ಕೆ ಹೋಗಿ ನಾವು ಅಲ್ಲಿ ಸೇರ್ತೀವಿ. ಅದೇ ಸುಷುಮ್ನ ಮಾರ್ಗ.
ಅದೇ ಶಿವ ಜೀವೈಕ್ಯ ಮಾರ್ಗ, ಬ್ರಹ್ಮ ಮಾರ್ಗ, ಅನೇಕವಾಗಿರುವಂಥ ಹೆಸರುಗಳು ಇದಕ್ಕೇನೆ. ಶಿವ ಜೀವೈಕ್ಯ, ಜೀವ ಬ್ರಹ್ಮೈಕ್ಯ, ಎಲ್ಲ ಹೆಸರುಗಳು ಇದಕ್ಕೇನೆ. ಈ ಮಾರ್ಗದಲ್ಲಿ ಹೋಗಿರೋರೇ ಅವ್ರನ್ನೇ ನಾವು ಜೀವ ಸಮಾಧಿ, ಸಜೀವ ಸಮಾಧಿ ಇವೆಲ್ಲ ಹೇಳ್ತೀವಲ್ಲ, ಇವ್ರಿಗೆ ಹೇಳೋದು ನಾವು ಇದನ್ನು. ನಾವೀಗ ಮಾಡ್ತಿರೋದು ಅದನ್ನೇ. ಅದಕ್ಕೆ ಲಾಸ್ಟ್ ಆ್ಯಂಡ್ ಅಲ್ಟಿಮೇಟ್ ಅಂತ ಹೇಳಿದ್ದು ಅದನ್ನೇ. ಇದನ್ನು ಬಿಟ್ಟರೆ ಇನ್ನೇನು ಅಲ್ಟಿಮೇಟ್ ಅನ್ನೋದು ಈ ಮಾನವ ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಮಹರ್ಷಿಗಳು. ಈಗ ನಾವು ಎರಡೂ ಬಿಟ್ಟು ಡೈರೆಕ್ಟಾಗಿ ಈ ಮಾರ್ಗದಲ್ಲಿ ನಾವು ಹೋಗ್ತೀವಿ. ಈ ಮಾರ್ಗದಲ್ಲಿ ಹೋದಾಗ ನಮಗೆ ಮತ್ತೆ ಹುಟ್ಟು ಸಾವು ಅನ್ನೋದು ಇರೋದಿಲ್ಲ. ಯಾಕಂದ್ರೆ ನಾವೆಲ್ಲೂ ಹೋಗೋದಿಲ್ವಲ್ಲ, ನಾವು ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗ್ತೀವಿ. ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋದ್ಮೇಲೆ ಬೇರೆ ಕಡೆ ಎಲ್ಲಿ ಹೋಗೋಕ್ಕಾಗತ್ತೆ? ಬೇರೆ ಕಡೆ ಹೋಗಿರೋನು ಮತ್ತೆ ವಾಪಸ್ ಬರಲೇಬೇಕು ಅವನು. ಈ ಮಾರ್ಗದಲ್ಲಿ ಹೋದ್ರೂ ಪಿತೃಯಾನ ಲೋಕಕ್ಕೆ ಹೋಗ್ತಾನೆ, ಮತ್ತೆ ಅಲ್ಲಿಂದ ವಾಪಸ್ ಬರಬೇಕು. ಈ ಮಾರ್ಗದಲ್ಲಿ ಹೋದರೂ ದೇವಯಾನ ಮಾರ್ಗಕ್ಕೆ ಹೋಗ್ತಾನೆ, ಮೇಲ್ಭಾಗದ ಲೋಕಗಳಿಗೆ ಹೋಗ್ತಾನೆ, ಮತ್ತೆ ಅಲ್ಲಿಂದನೇ ವಾಪಸ್ ಬರಬೇಕು ಎಲ್ಲ ಸುತ್ತಾಡಿದಾದ್ಮೇಲೆ. ಇವಾಗ ನೀವು ಟ್ರಿಪ್ ಹೋಗ್ತೀರಾ, ಟ್ರಿಪ್ಪಿಗೆ ಹೋದ್ಮೇಲೆ ಮತ್ತೆ ಮನೆಗೆ ವಾಪಸ್ ಬರಬೇಕಲ್ವಾ? ಮತ್ತು ಅಲ್ಲಿ ಎಷ್ಟೊತ್ತಿರೋಕ್ಕಾಗ್ತದೆ? ಆಗಲ್ಲ. ಈ ಮಾರ್ಗದಲ್ಲಿ ಹೋಗಿರೋನು ಮಾತ್ರ ವಾಪಸ್ ಬರೋಲ್ಲ. ಯಾಕಂದರೆ ಅವನು ಮೂಲ ಸ್ಥಾನಕ್ಕೆ ಹೋಗ್ಬಿಡ್ತಾನೆ, ಅವನು ಮೂಲ ಸ್ಥಾನಕ್ಕೆ ಹೋಗ್ತಾನೆ. ಅದನ್ನೇ ಹೇಳಿದ್ದು, ಹೊಡೆದ್ರೆ ಆನೆಗೆ ಹೊಡಿಬೇಕು, ಹಿಡಿದ್ರೆ ಭಗೀರಥ ಪಟ್ಟನ್ನೇ ಹಿಡಿಬೇಕು. ಸಾಧನೆ ಮಾಡೋದಾದರೆ ಈ ಬ್ರಹ್ಮನಾಡಿಯನ್ನೇ ಸಾಧನೆ ಮಾಡಬೇಕು ಮಿತ್ರರೇ. ಬೇರೆ ಆಪ್ಷನ್ ಇಲ್ಲ ನಮಗೆ. ಬೇರೆ ಸಾಧನೆಗಳು ಮಾಡೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ನಮಗೆ ರಿಸಲ್ಟ್ ಕೊಡುತ್ತೆ ಅಷ್ಟೇ. ಆದರೆ ಈ ಬ್ರಹ್ಮನಾಡಿಯನ್ನು ಸಾಧನೆ ಮಾಡಿದ್ರೆ ನಮಗೆ ಅಲ್ಟಿಮೇಟ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ, ಪರ್ಮನೆಂಟಾಗಿ ಶಾಶ್ವತವಾಗಿರುವಂಥ ನಮಗೆ ರಿಸಲ್ಟನ್ನು ಕೊಡುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಈ ವೇದಾಂತ ವಾಕ್ಯಗಳನ್ನು ಅವಲೋಚನೆಯನ್ನು ಮಾಡಿ ನಾವು ಸದಾ ಸಾಧನೆಯಲ್ಲಿದ್ದು ಈ ಸಾಧನೆಯ ಮುಖಾಂತರ ಪ್ರತಿಯೊಬ್ಬರೂ ಆ ಸಮಾಧಿ ಸ್ಥಾಯಿಯವರೆಗೂ ಬೆಳಿಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಲಭಿಸಲಿ ಎಂದು ಆಶಿಸುತ್ತಾ, ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷಂ ಗೋ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್. ರ